ಹಲೋ ನಮಸ್ಕಾರ ವೀಕ್ಷಕರೇ ನೆಲಮಂಗಲದ ಚಿಕ್ಕೆಲ್ಲಯ್ಯ ಸಮುದಾಯ ಭವನದಲ್ಲಿ ನಡೀತಾ ಇರುವಂಥ ಮಾವು ಮತ್ತು ಹಲಸು ಮೇಳದಲ್ಲಿ ನಾನು ಕೂಡ ಭೇಟಿ ಕೊಟ್ಟಿದ್ದೆ. ಸಾಕಷ್ಟು ಜನ ನೂರಾರು ಸಂಖ್ಯೆಯಲ್ಲಿ ಭೇಟಿ ಕೊಡ್ತಾ ಇದ್ದಾರೆ. ಇಲ್ಲಿ ಹಲಸು ಮತ್ತು ಮಾವಿನ ಹಣ್ಣಿನಿಂದ ಮಾಡಿದ ಉತ್ಪನ್ನಗಳು ಸಿಗ್ತವೆ. ಅದರ ಜೊತೆ ಬೇರೆ ಬೇರೆ ಉತ್ಪನ್ನಗಳು, ಅದರಲ್ಲೂ ದೇಶೀಯ ಉತ್ಪನ್ನಗಳು ಇಲ್ಲಿ ಸಿಗೋದ್ರಿಂದ ನೀವು ಕೂಡ ಒಮ್ಮೆ ಭೇಟಿ ಕೊಡಿ ಅಂತ ಹೇಳ್ತಾ ಈ ಮೇಳದಲ್ಲಿ ಮಂಡ್ಯದವರೊಬ್ಬರನ್ನ ಭೇಟಿ ಮಾಡಿದೆ. ಅವರ ಅಂಗಡಿಯಲ್ಲಿ ಸಾವಯವ ಬೆಲ್ಲ ಹಾಗೂ ಸಾವಯವ ಪದಾರ್ಥಗಳನ್ನ ಪರಿಚಯ ಮಾಡಿಕೊಟ್ರು. ನಿಮಗೂ ತೋರಿಸ್ತೀನಿ ನೋಡಿ. ಸರ್, ನಾವು ಶ್ರೀ ಆರ್ಗ್ಯಾನಿಕ್ ಮಂಡ್ಯ ಚಾಕ್ನಹಳ್ಳಿ ಅವರು ಹಲಸು ಮತ್ತೆ ಮಾವು ಮೇಳದಲ್ಲಿ ನೆಲಮಂಗಲದಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ. ಸೊ ಇದು ಚಿಕ್ಕಲ್ಲಯ್ಯ ಸಮುದಾಯ ಭವನದಲ್ಲಿ 3 ದಿನಗಳ ಕಾಲ ಇತ್ತು. ಇನ್ನು ನಾಳೆ ಕೂಡ ಇದು ಇದೆ. ಹಾಗೇನೆ ನಾವು ಆಲ್ ಓವರ್ ಕರ್ನಾಟಕ ಕೂಡ ನಾವು ಸ್ಟಾಲ್ಗಳು ಇಡ್ತಾ ಇರ್ತೀವಿ. ಅದರಲ್ಲೂ ಕೂಡ ಸ್ವದೇಶಿ ಜಾಗರಣ ಮಂಚಲಾಗಿರ್ಬೋದು, ಮತ್ತೆ ಬೇರೆ ಬೇರೆ ಈವೆಂಟ್ಗಳಲ್ಲೂ ಕೂಡ ನಾವು ಭಾಗವಹಿಸ್ತಾ ಇದ್ದೀವಿ. ಅದರಲ್ಲೂ ನಮ್ಮದು ಏನು ಪ್ರಾಡಕ್ಟ್ ಇದೆ ಅದನ್ನು ನಾವು ಇಡೀ ರಾಜ್ಯಾದ್ಯಂತ ನಾವು ಕೊರಿಯರ್ ಮುಖಾಂತರ ಕೂಡ ತಲುಪಿಸ್ತಾ ಇದ್ದೀವಿ. ನಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳೋದಾಯ್ತು ಅಂತಂದರೆ, ಪ್ಯೂರ್ ಸೀಗೆಕಾಯಿ ಪುಡಿ ಇದೆ. ಇದು ಬಂದು ಪ್ಯೂರ್ ಸೀಗೆಕಾಯಿ ಪುಡಿ. ಇದು ಏರ್ ವಾಶಿಗೆ ಕೂಡ ಇದು ಯೂಸ್ ಮಾಡ್ಬೋದು. ಹಾಗೇನೆ ಅಂಟುವಾಳ ಪುಡಿ ಇದೆ. ಅಂಟುವಾಳ ಪುಡಿ ಕೂಡ ಪ್ಯೂರು. ಹಾಗೆ ಚುದ್ಲು ಪುಡಿ ಇದೆ. ರೋಸ್ಮೇರಿ ಇದೆ. ಹಾಗೇನೆ ಇಂಡಿಗೋ ಪುಡಿ ಮತ್ತು ಬೇಂದಿ ಪುಡಿ, ಹಾಗೇನೆ ಬೆಟ್ಟದ ನೆಲ್ಲಿಕಾಯಿ ಪುಡಿ, ಮತ್ತು ಕಸ್ತೂರಿ ಅರಿಶಿನ ಮತ್ತು ಪ್ಯೂರ್ ಜೇನುತುಪ್ಪ. ಸೊ ಇದು ಕೂಡ ಪ್ಯೂರ್ ಆಗಿ ಸಿಗುತ್ತೆ. ಮತ್ತು ಜೋನಿ ಬೆಲ್ಲ ಸಿಗುತ್ತೆ. ಹಾಗೇನೆ ನಮ್ಮಲ್ಲಿ ಪುಡಿ ಬೆಲ್ಲ, ಇದು ಬಂದು ಪುಡಿ ಬೆಲ್ಲ. ಇದಕ್ಕೆ ಯಾವುದೇ ಕೆಮಿಕಲ್ ಆಗ್ದೇ ನಾವು ಕೂಡ ಕಬ್ಬನ್ನು ಕೂಡ ಸಾವಯವದಲ್ಲಿ ಬೆಳೆದು ಇದನ್ನು ಪ್ರೊಸೆಸ್ ಮಾಡಿ ಇದನ್ನು ನಾವು ಕೊಡ್ತಾ ಇದ್ದೀವಿ. ಸೊ ಹಾಗೇನೆ ಅಚ್ಚು ಬೆಲ್ಲ ಕೂಡ ನಮ್ಮಲ್ಲಿ ದೊರೆಯುತ್ತದೆ. ಹಾಗೇನೆ ನೇಂದ್ರ ಬಾಳೆಯಲ್ಲಿ ಮಾಡಿರ್ತಕ್ಕಂಥ ಕೊಬ್ಬರಿ ಎಣ್ಣೆ, ಇದು ಗಾಣದ ಎಣ್ಣೆಯಿಂದಲೇ ನಾವು ಕೂಡ ಇದನ್ನು ಮಾಡ್ತೀವಿ. ಇದು ಕೂಡ ಹ್ಯಾಂಡ್ ಮೇಡ್ ಎಣ್ಣೆ, ಚಿಪ್ಸು. ಇದು ಕೇರಳ ಸ್ಟೈಲ್ ಥರನೇ ಬರುತ್ತೆ. ಹಾಗೇನೆ ನಮ್ಮದು ಏನಿದೆ ಬೇವಿನ ಮರದ್ದು ಕೂಮ್ಸ್ ಇದೆ. ಹಾಗೇನೆ ಬ್ಯಾಂಬೂ ಬ್ರಷ್ಗಳಿದೆ. ಇಷ್ಟು ನಮ್ಮ ಪ್ರಾಡಕ್ಟು. ಹಾಂ ಸರ್, ಇವೆಲ್ಲ ನಮ್ಮ ಹತ್ರ ಸಿಗ್ತವೆ. ಸರ್, ಇವತ್ತಿನ ದಿನದಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ, ಇವತ್ತಿನ ಜನ್ರೇಷನ್ ಏನಾಗ್ಬಿಟ್ಟಿದೆ ಅಂತಂದರೆ, ಇವತ್ತು ಮಾರು ಹೋಗ್ಬಿಟ್ಟಿದೆ. ಅದರಲ್ಲೂ ಕೂಡ ಕೆಮಿಕಲ್ಗೇನೆ ನಮಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಇವತ್ತೆಲ್ಲ ನ್ಯಾಚುರಲ್ ಆಗಿ ಮಾಡ್ತಿರ್ತಕ್ಕಂಥ ಏರ್ ಶಾಂಪುಗಳಾಗಿರ್ಬೋದು, ಯಾವುದು ಮತ್ತು ಸೀಗೆಕಾಯಿ ಆಗ್ಬೋದು. ಮತ್ತು ಹಿಂದಿನ ಕಾಲದಲ್ಲೆಲ್ಲ ನಾವು ಸೀಗೆಕಾಯಿನ ಕೆಚ್ಕೊಂಡು ನಾವು ತಲೆಗೆ ಹಾಕೋತಾ ಇದ್ವಿ. ಅಂಟುವಾಳನ ತಗೊಂಡು ಹೋಗ್ಬಿಟ್ಟು ನಾವು ಇದನ್ನು ನೆನೆಸ್ಬಿಟ್ಟು ನಾವು ತಲೆಗೆ ಹಾಕೋತಾ ಇದ್ವಿ. ಇದರಲ್ಲೇ ಕೂಡ ಬಟ್ಟೆ ಒಗಿತಾ ಇದ್ವಿ. ಇವತ್ತು ಅದರ ಬಗ್ಗೆ ಮರ್ತೇ ಬಿಟ್ಟಿದ್ದಾರೆ. ಇವತ್ತು ನಾವು ಯಾವುದೋ ಕೆಮಿಕಲ್ ಆಗ್ತಿರೋದ್ರಿಂದ ಅದರಲ್ಲಿ ಈಗ ಸೋಪ್ ಬೇಸ್ ಬಂದಿದೆ, ಶಾಂಪು ಬೇಸ್ ಕೂಡ ಬಂದಿದೆ. ಅದನ್ನು ನೊರೆಗೋಸ್ಕರ ಯೂಸ್ ಮಾಡಿ ಕೆಮಿಕಲ್ ಹಾಕಿ ಅದನ್ನು ತಲೆಗೆ ಹಾಕೋದ್ರಿಂದ ನಮ್ಮ ತಲೆ ಕೂದಲು ಕೂಡ ಉದುರುತ್ತಾ ಇದೆ. ಸೊ ಮತ್ತೆ ಬೇಗ ನಮಗೆ ನರೆ ಕೂದಲು ಕೂಡ ಬರ್ತಾ ಇದೆ. ಅದಕ್ಕೇನೆ ಕೂಡ ಇಂಡಿಗೋ ಪುಡಿ ಇದೆ. ಇದು ಕೂಡ ನ್ಯಾಚುರಲ್ ಆಗಿ ಇರುವಂಥದ್ದು. ಇದು ಸೊಪ್ಪನ್ನು ಪುಡಿ ಮಾಡಿರ್ತಕ್ಕಂಥದ್ದು. ಹಾಗೇನೆ ಮೆಹಂದಿ ಪುಡಿ ಕೂಡ ಇದೆ. ಇದು ಕೂಡ ನ್ಯಾಚುರಲ್ ಆಗಿ ಸೊಪ್ಪನ್ನು ಪುಡಿ ಮಾಡಿರ್ತಕ್ಕಂಥದ್ದು. ಇದಿಷ್ಟು ಕೂಡ ನಮ್ಮಲ್ಲೇ ಸಿಗುತ್ತೆ. ಇದನ್ನು ಹಾಕೊಳ್ಳೋದ್ರಿಂದ ನಿಮಗೆ ನ್ಯಾಚುರಲ್ ಆಗಿ ಕೂಡ ಇರ್ಬೋದು. ಯಾವುದೇ ಕೂಡ ಏರ್ ಕೂಡ ನಿಮಗೆ ಬ್ಲ್ಯಾಕ್ ಆಗೇ ಇರುತ್ತೆ. ಯಾವುದೇ ಕೂಡ ನಿಮಗೆ ಏನು ವೈಟ್ ಕೂದಲು ನಿಮಗೆ ಜಾಸ್ತಿ ಆಗಲ್ಲ. ಅಂಟುವಾಳ ಬೆಳೆಸೋದ್ರಿಂದನೂ ಕೂಡ ಇವನ್ ಏನು ಬಿಳಿ ಕೂದಲಿದೆ ಅದು ಕೂಡ ನಿಮಗೆ ಕಪ್ಪಾಗ್ತಾ ಬರುತ್ತೆ. ಮತ್ತೆ ಚಿಗರೆ ಪುಡಿ, ಅರಪು ಪೌಡ್ರು ಅಂತ ಹೇಳ್ತಾರೆ ಅದು, ಮತ್ತೆ ಇಂಡಿಗೋ ಪುಡಿ ಇದೆ, ಮೆಹಂದಿ ಪುಡಿ ಇದೆ, ಮತ್ತೆ ಬೆಟ್ಟದ ನೆಲ್ಲಿಕಾಯಿ ಪುಡಿ ಇದೆ. ಇವೆಲ್ಲ ಬೆರೆಸ್ಬಿಟ್ಟು ನಾವು ಹಾಕೋಬಹುದು ಸರ್, ತಲೆಗೆ ಏರಿಗೆ ಉಪಯೋಗಿಸ್ಬೋದು. ನ್ಯಾಚುರಲ್ ಆಗಿರುತ್ತೆ. ನಮ್ದು ಫೋನ್ ನಂಬರ್ ಕೊಡ್ತೀವಿ. ಸೊ ಕಾರ್ಡ್ ಕೊಡ್ತೀವಿ. ಆ ಕಾರ್ಡಲ್ಲಿ ಕೂಡ ಫೋನ್ ಮಾಡಿಕೊಂಡು ಕೂಡ ಇದು ವಾಟ್ಸಪ್ ನಂಬರು, ಇದ್ರಲ್ಲಿ ಕೂಡ ಆರ್ಡರ್ ಮಾಡ್ಕೋಬೋದು. ಅದನ್ನು ನಾವು ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ. ಮತ್ತು ಫೋನ್ ನಂಬರ್ ಇದೆ. ಇವನ್ ಅದರಲ್ಲೂ ಕೂಡ ಫೋನ್ ಮಾಡ್ತಾವ ಅಂತಂದರೆ, ಆರ್ಡರ್ ಮಾಡ್ತಾವ ಅಂತಂದರೆ ನಾವು ಆಲ್ ಓವರ್ ಕರ್ನಾಟಕ ಕೂಡ ನಾವು ಕಳಿಸ್ಕೊಡ್ತೀವಿ. ಫ್ರೀ ಡೆಲಿವರಿ ಇರುತ್ತೆ. ಹಾಂ, ಅದೇ ಸರ್. ಈ ಮೇಳ ನಾಳೆನೂ ಇರೋದ್ರಿಂದ ನೀವು ಕೂಡ ಒಮ್ಮೆ ಭೇಟಿ ಕೊಡಿ. ಅದರಲ್ಲೂ ನಮ್ಮ ಕನ್ನಡಿಗರೇ ಸಾಕಷ್ಟು ರೈತರೇ ಇರೋದ್ರಿಂದ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ.